ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ಬಂದುಬಿಟ್ಟು ಶುಕ್ರವಾರದ್ದು ಮಿನಿ ಬ್ಲಾಗ್ ಆಗಿರುತ್ತೆ. ಸ್ವಲ್ಪ ಲೇಟಾಗೆ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಸ್ವಲ್ಪ ಕೆಲಸಗಳು ಜಾಸ್ತಿ ಇದೆ. ಶಾಪಲ್ಲೂ ಕೂಡ ವಿಡಿಯೋಗಳೆಲ್ಲ ಎಡಿಟ್ ಮಾಡಬೇಕು. ಮತ್ತು ನಾನೀಗ ಯೂಟ್ಯೂಬ್ ಲೈವ್ ಬೇರೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಲೈವೆಲ್ಲ ಮಾಡ್ತಾಯಿದ್ದೀನಿ. ಪವನ್ ಸುನಿ ಲೈಫ್ ಸ್ಟೈಲಲ್ಲಿ ನೋಡಿ ನೀವು ಇದೇ ಚಾನಲಲ್ಲೇ ಲೈವ್ನ ನಾನು ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಇನ್ಸ್ಟಾಗ್ರಾಮಲ್ಲೂ ಅಷ್ಟೇ ಪವನ್ ಸುನಿ ಕಲೆಕ್ಷನ್ ಇನ್ಸ್ಟಾಗ್ರಾಮ್ ಪೇಜಲ್ಲೂ ಅಷ್ಟೇನೆ ಅಲ್ಲೂ ಕೂಡ ವಿಡಿಯೋಗಳೆಲ್ಲ ಮಾಡಿ ಎಡಿಟ್ ಮಾಡೋದ್ರಿಂದ ಸ್ವಲ್ಪ ಲೇಟ್ ಆಗ್ತಿದೆ. ಅದಕ್ಕೆ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ವಿಡಿಯೋಗಳನ್ನ. ಮತ್ತು ನಾನು ಪೂಜೆನೂ ಮುಗಿಸ್ಕೊಂಡೆ. ಶುಕ್ರವಾರ ಆಗಿರೋದ್ರಿಂದ ಇವತ್ತು ನಾನು ಶುಕ್ರವಾರ ಸೋಮವಾರ ಹೂಗಳನ್ನಿಟ್ಟು ಪೂಜೆ ಮಾಡ್ತೀನಿ. ದಿನನಿತ್ಯ ಸುಮ್ಮನೆ ಪೂಜೆ ಮಾಡ್ತೀನಿ ಅಷ್ಟೇನೆ. ಇವತ್ತು ಪೂಜೆನೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ನೈವೇದ್ಯಕ್ಕೆ ನಾನು ಸ್ವಲ್ಪ ಪುಳಿಯೋಗರೆನ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲೇ. ನಾನು ಊದ್ಗಡ್ಡಿ ಹಚ್ಚಿಬಿಟ್ಟು ಮತ್ತು ನಾನು ದೀಪನ ಹಚ್ಚಿ ಊದ್ಗಡ್ಡಿ ಹಚ್ಚಿ ಆಮೇಲೆ ನಾನು ನೈವೇದ್ಯಕ್ಕಿಟ್ಟು ಮಂಗಳಾರತಿ ಮಾಡ್ಕೊಳ್ತೀನಿ. ನೈವೇದ್ಯಕ್ಕೆಲ್ಲ ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು ನೀವೇ. ನೈವೇದ್ಯಕ್ಕೆ ಶುಕ್ರವಾರದ ದಿನ ನಾವು ಪುಳಿಯೋಗರೆ ಇಡೋದ್ರಿಂದ ದರಿದ್ರ ಲಕ್ಷ್ಮಿ ಹೋಗ್ತಾಳಂತೆ ಮನೆ ಬಿಟ್ಟು ಆಚೆ. ಯಾಕೆಂದರೆ ಅಯ್ಯಮ್ಮನಿಗೆ ಪುಳಿಯೋಗರೆ ಅಂದರೆ ತುಂಬಾ ಇಷ್ಟ ಅಂತೆ. ಅದಕ್ಕೆ ನಾನು ಅದನ್ನು ಮಾಡ್ಕೊಳ್ತೀನಿ ಯಾವಾಗ್ಲೂ. ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪದೇ ಪದೇ ಹೇಳ್ತಾರಂತ ಬೇಜಾರು ಮಾಡ್ಕೊಬೇಡಿ ಆಯಿತಾ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಇನ್ನೇನು ಎಲ್ಲ ಆದಮೇಲೆ ಪೂಜೆನೆಲ್ಲ ಮುಗಿಸಿ ಆದಮೇಲೆ ಅಡುಗೆ ಮನೆಗೆ ಬಂದಿದ್ದೀನಿ. ಈಗ ನಾನು ಪುಳಿಯೋಗರೆ ಮಾಡಬೇಕಾಗುತ್ತೆ. ಯಾವ ರೀತಿ ಮನೇಲೇ ಪುಡಿನ ರೆಡಿ ಮಾಡ್ಕೊಳ್ಳೋದು ಅಂತೇಳ್ಬಿಟ್ಟು ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಮತ್ತು ದೇವಸ್ಥಾನದಲ್ಲಿ ಯಾವ ರೀತಿ ಇರುತ್ತೋ ಆ ರುಚಿ ಇರುತ್ತೆ ಅಂತಲೇ ಹೇಳ್ಬೋದು. ಪುಳಿಯೋಗರೆ ನಾವು ಮನೆಯಲ್ಲೇ ರೆಡಿ ಮಾಡ್ಕೊಳ್ಳೋದ್ರಿಂದ ತುಂಬ ಈಸಿಯಾಗಿ ಮಾಡ್ಕೋಬೋದು. ಸುಮಾರು ಜನಕ್ಕೆ ಬರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಬಟ್ ನನ್ನ ವಿಡಿಯೋ ನೋಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ನಾನಿನ್ನೂ ಬೇರೆ ಬೇರೆ ವಿಡಿಯೋಗಳೆಲ್ಲ ಹಾಕ್ತಾ ಇರ್ತೀನಿ, ನೋಡಿ ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋದಲ್ಲಿ ಯಾವುದು ವಿಡಿಯೋನ ಸ್ಕಿಪ್ ಮಾಡ್ದಿರೋ ವಿಡಿಯೋ ನೋಡಿ. ಯಾಕೆ ಅಂತಂದರೆ ತುಂಬ ಇಂಪಾರ್ಟೆಂಟ್ ಪ್ರಮೋಷನ್ ಮಾಡಿದ್ದೀನಿ ಇವತ್ತು ನಮ್ಮ ಶಾಪಲ್ಲಿ. ತುಂಬಾ ಒಂದು 3 ವಿಡಿಯೋ ನಾನು ಪ್ರಮೋಷನ್ ವಿಡಿಯೋನ ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದೊಂದು ನಿಮಿಷ ಇದೆ ಅಷ್ಟೇನೆ. ಇನ್ಸ್ಟಾಗ್ರಾಮ್ಲಿ ಹಾಕಿರೋದನ್ನೇ ನಾನು ಇದರಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಒಂದು ಸರಿ ಟೋಟಲ್ ಓವರಾಲ್ ಚೆಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ನೋಡಿ, ಉದ್ದಿನಬೇಳೆ, ಕಡಲೆಬೇಳೆ ಮತ್ತು ಮೆಣಸು, ಜೀರಿಗೆ, ಸ್ವಲ್ಪ ಇದಾಕ್ಬಿಟ್ಟು ಸಾಸಿವೆನ ಹಾಕ್ಬಿಟ್ಟು ನಾನು ನೀಟಾಗಿ ಹುರ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೆಂಪಕ್ಕೆ ಹುರ್ಕೋಬೇಕಾಗುತ್ತೆ. ನೀಟಾಗಿ ಹುರ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದಕ್ಕೆ ಸ್ವಲ್ಪ ಧನ್ಯ ಕಾಳನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಸ್ವಲ್ಪ ಕೆಂಪಿಗೆ ನೀಟಾಗಿ ಹುರ್ಕೊಂಡಿದ್ದ ಆದಮೇಲೆ ಇದಕ್ಕೆ 1-2 ಗುಂಟೂರು ಮೆಣಸಿನ್ಕಾಯಿನ ನಾನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದೇ ಟೈಮ್ ಮಾಡ್ಕೊಳ್ಳೋದ್ರಿಂದ ಕ್ವಾಂಟಿಟಿ ಸ್ವಲ್ಪ ತೊಗೊಂಡಿದ್ದೀನಿ ನಾನು. ಇದು ಏನಿಲ್ಲ ಅಂತಂದರೂ ಒಂದು 200 ಗ್ರಾಮ್ ಅಕ್ಕಿಗೆ ಅಂತಲೇ ಹೇಳ್ಬೋದು. ಒಂದು ಗ್ಲಾಸ್ ಅಕ್ಕಿ ನಮ್ಮ ಮನೇಲಿ ಇಡ್ತೀವಲ್ಲ ಆ ಗ್ಲಾಸ್ ಅಕ್ಕಿಗೆ ನಾನು ಇದು ಪುಳಿಯೋಗರೆಗೆ 2 ಟೈಮಿಗೆ ಸರಿ ಹೋಗುತ್ತೆ. ನೋಡಿ, ನೀಟಾಗಿ ಬ್ರೌನ್ ಕಲರ್ ಬರೋ ನೀಟಾಗಿ ಹುರ್ಕೊಂಡಿದ್ದಾದಮೇಲೆ ಅದನ್ನು ನೀಟಾಗಿ ಪುಡಿ ಮಾಡ್ಕೋಬೇಕಾಗುತ್ತೆ. ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕಾಗುತ್ತೆ. ಆ ಪುಡಿನ ರುಬ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ. ಸ್ವಲ್ಪ ನೀಟಾಗಿ ನುಣ್ಣಗೆ ರುಬ್ಕೋಬೇಕಾಗುತ್ತೆ ಮಿಕ್ಸಿಗೆ ಹಾಕ್ಕೊಂಡು, ಆವಾಗ ಚೆನ್ನಾಗಿರುತ್ತೆ. ಪುಳಿಯೋಗರೆ ಪುಡಿನ ನಾವು ಮನೇಲಿ ಈ ರೀತಿ ಮಾಡ್ಕೋಬೋದು. ನಾನೊಂದ್ಸರಿ ಪುಳಿಯೋಗರೆ ಪುಡಿದು ನಾನೊಂದ್ಸರಿ ವಿಡಿಯೋನೇ ಲಾಂಗ್ ವಿಡಿಯೋ ಹಾಕಬೇಕಂತ ಅಂದ್ಕೊಂಡಿದ್ದೀನಿ. ನಾನು ನೆಕ್ಸ್ಟ್ ವಿಡಿಯೋಗಳಲ್ಲಿ ಹಾಕ್ತೀನಿ. ಸ್ವಲ್ಪ ಇವಾಗ ಶಾಪಲ್ಲಿ ಬಿಸಿ ಇರೋದ್ರಿಂದ ನನಗೂ ಮಾಡೋಕ್ಕಾಗ್ತಿಲ್ಲ. ಹಾಗಾಗಿ ನೋಡಿ, ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ. ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊಂಡಿದ್ದೀನಿ, 1-2 ಸ್ಪೂನು. ಅದಕ್ಕೆ ಸ್ವಲ್ಪ ಕಡಲೆಬೀಜ, ಉದ್ದಿನಬೇಳೆ, ಜೀರಿಗೆ ಹಾಕ್ಕೊಂಡು ನೀಟಾಗಿ ಹುರ್ಕೋಬೇಕಾಗುತ್ತೆ. ನೀಟಾಗಿ ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ನೀಟಾಗಿ ಹುರ್ಕೋಬೇಕಾಗುತ್ತೆ. 1-2 ಒಣಮೆಣ್ಸಿನ್ಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಆಲ್ರೆಡಿ ನಾನು ಪುಡಿಯಲ್ಲಿ 3 ಒಣಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ನಾನು 1-2 ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಸಿ ಕರಿಬೇವಿನ ಸೊಪ್ಪನ್ನ ಹಾಕ್ಕೋಬೇಕಾಗುತ್ತೆ. ಹಸಿ ಕರಿಬೇವಿನ ಸೊಪ್ಪು ಹಾಕೋದ್ರಿಂದನೇ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಮತ್ತು ನಾನು ಹುಣಸೆ ರಸನ ನೀಟಾಗೆ ತೊಳೆದ್ಬಿಟ್ಟು ನಾನು ನೆನೆಸಿಟ್ಕೊಂಡಿದ್ದೆ, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಬೆಲ್ಲನ ಮೇಯ್ನ್ ಇದಕ್ಕೆ ಬೆಲ್ಲ ಯೂಸ್ ಮಾಡಬೇಕು. ಬೆಲ್ಲನೂ ಕೂಡ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಹುಣಸೆ ರಸ ಅದರಲ್ಲಿ ಕಾಣಿಸೋದಿಲ್ಲ, ಯಾಕಂದರೆ ಒಂದು ಟೈಮ್ ಗೊಜ್ಜಾಗಿರೋದ್ರಿಂದ ಸ್ವಲ್ಪನೇ ಆಗಿದೆ ಇದು. ನೋಡಿ, ಪುಡಿನ ನುಣ್ಣಗೆ ರುಬ್ಬಿ ಎತ್ತಿಟ್ಕೊಂಡಿದ್ದೆ ನಾನು ಮಿಕ್ಸಿಲಿ. ಅದನ್ನು ಕೂಡ ನೀಟಾಗಿ ಸೇರಿಸ್ಕೋಬೇಕಾಗುತ್ತೆ. ಸ್ವಲ್ಪ ಎಣ್ಣೆ ಕಮ್ಮಿ ಆಯಿತು ಅನ್ನಿಸ್ತು. ನಾನೇ ಸುಮ್ಮನೆ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸಾಕು, ಎಣ್ಣೆ ಜಾಸ್ತಿ ತಿನ್ನೋದು ಬೇಡ ಅಂತ ಅಷ್ಟೇ. ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತಲೇ ಹೇಳ್ಬೋದು. ಸೂಪರ್ ಟೇಸ್ಟಿಯಾಗಿರುತ್ತೆ. ಈ ರೀತಿ ಟ್ರೈ ಮಾಡಿ ನೋಡಿ, ಮಾತ್ರ ಸಕ್ಕತ್ತಾಗಿರುತ್ತೆ.
ಸ್ವಲ್ಪ ಕಾಯಿ ತುರಿ ಲಾಸ್ಟಿಗೆ. ಇನ್ನೇನು ಮನೇಲಿ ಹಸೆಕಾಯಿ ತುರಿ ಇತ್ತು, ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಹಸೆಕಾಯಿ ಹಾಕೊಳ್ಳೋದ್ರಿಂದ ಇದಕ್ಕೆ ಒಣ ಕೊಬ್ಬರಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಒಣ ಕೊಬ್ಬರಿ ನಾನೀಗ ಟೈಮ್ ಇರಲಿಲ್ಲ ನನಗೂ ಕೂಡ ರೆಡಿ ಮಾಡ್ಕೊಳ್ಳೋಕ್ಕೆ, ಹಾಗಾಗಿ ನಾನು ಹಸಿಕಾಯಿನೇ ಸೇರಿಸ್ಕೊಳ್ತಾ ಇದ್ದೀನಿ. ಇನ್ನೇನು ಅನ್ನನ ಹಾಕಿ ಸೇರಿಸ್ಕೊಳ್ಳೋದು ಅಷ್ಟೇನೆ, ಬೇಗನೆ ಆಗುತ್ತೆ. ಏನೊಂದು ಅರ್ಧ ಗಂಟೆಯಲ್ಲಿ ಎರಡನ್ನೂ ಮಾಡ್ಕೊಬಿಡ್ಬೋದು. ಇದೆಲ್ಲ ನಾವು ಆಫೀಸ್ಗೆ ಹೋಗೋರಿಗೆ ಮತ್ತು ಮನೇಲಿ ಮಕ್ಕಳಿಗೆ ಟೈಮು ಈ ಥರ ಸೇವ್ ಆಗೋಕ್ಕೆ, ಟೈಮ್ ಇಲ್ದಾಗ ಬೇಗನೆ ಬ್ಯಾಚುಲರ್ಸ್ ಆಗಿರ್ಬೋದು ಆ ಥರ ಎಲ್ರಿಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಈ ರೀತಿ ಮಾಡ್ಕೊಳ್ಳೋದ್ರಿಂದ ತುಂಬ ಟೇಸ್ಟಿಯಾಗೂ ಇರುತ್ತೆ ಮತ್ತು ಹೆಲ್ಪು ಕೂಡ ಆಗುತ್ತೆ, ಬೇಗನೆ ಮಾಡ್ಕೋಬೋದು. ಇವೆಲ್ಲ ಅರ್ಧ ಗಂಟೆ ತಿಂಡಿಗಳಷ್ಟೇನೆ. ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ನೋಡ್ತಾ ಇರ್ಬೋದು ನೀವು. ಇಷ್ಟು ರೈಸ್ಗೆ ಅಷ್ಟು ಗೊಜ್ಜು ಸರಿಯಾಯಿತು. ಇದು ಸಾಕು ನನಗೆ. ಇನ್ನೇನು ಮಧ್ಯಾಹ್ನ ನಾನು ಅದನ್ನೇ ತಿನ್ಕೊಳ್ತೀನಿ. ನಾನೇನು ಎರಡೆರಡು ಸರಿ ಏನು ಅಡುಗೆ ಮಾಡ್ಕೊಳ್ಳಲ್ಲ ಮಧ್ಯಾಹ್ನಕ್ಕೂ ಕೂಡ. ನಾನು ಬೆಳಗ್ಗೆ ಏನು ಮಾಡಿರ್ತೀನೋ ಮಧ್ಯಾಹ್ನ ನಾನು ಅದನ್ನೇ ತಿಂತೀನಿ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ. ನೀಟಾಗೆ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ದೇವರಿಗೆ ನೈವೇದ್ಯಕ್ಕೆ ತೊಗೊಳ್ತಾ ಇದ್ದೀನಿ. ಅಂದರೆ ನಾವು ಯಾವುದೇನ ಮೊದಲೇ ದೇವ್ರಿಗೆ ಇಡೋದಕ್ಕಿಂತ ಮುಂಚೆನೇ ತಿನ್ನಬಾರ್ದು. ಹಾಗಾಗಿ ನಾನು ಕೂಡ ಮಡಿಲೇ ಮಾಡಿರುವಂಥದ್ದು, ಅಂದರೆ ಫ್ರೆಶ್ ಅಪ್ ಆಗಿಬಿಟ್ಟು ನೀಟಾಗಿ ನನ್ನ ಪೂಜೆನೆಲ್ಲ ಮುಗ್ದಾದಮೇಲೆ ನನ್ನ ತಿಂಡಿನ ರೆಡಿ ಮಾಡ್ಕೊಂಡಿರುವಂಥದ್ದು. ಆಮೇಲೆ ನಾನು ನೈವೇದ್ಯಕ್ಕೆ ಇಟ್ಬಿಟ್ಟು ನಾನು ಮಂಗಳಾರತಿ ಮಾಡ್ಕೊಳ್ತೀನಿ ಅಷ್ಟೇ. ಯಾವಾಗಲೂ ಅಷ್ಟೇ ಹಂಗೆ ಮಾಡೋದು. ಅದು ಕೂಡ ಮುಗೀತು. ನೈವೇದ್ಯಕ್ಕೆ ಇಟ್ಟು ಪೂಜೆನೂ ಮಾಡಿದ್ದಾಯಿತು. ನಾನು ಕೂಡ ಇನ್ನೇನು ತಿಂಡಿ ಮಾಡ್ಕೊಂಡು ಶಾಪಿಗೆ ಹೋಗೋಣ ಅಂಥೇಳಿ ತಿಂಡಿನ ಮಾಡ್ತಾಯಿದ್ದೀನಿ. ತುಂಬ ಟೇಸ್ಟಿಯಾಗಿತ್ತು ಅಂತಲೇ ಹೇಳಬಹುದು. ಸೂಪರಾಗಿತ್ತು ಆ್ಯಕ್ಚುಲಿ. ಖಾರ, ಉಪ್ಪು, ಹುಣಸೆ ಹುಳಿ, ಬೆಲ್ಲ ಎಲ್ಲ ಅದ್ರಾಗ ತುಂಬ ಚೆನ್ನಾಗಿತ್ತು. ಸೂಪರಾಗಿತ್ತು ಅಂತಲೇ ಹೇಳ್ಬೋದು. ಎಲ್ಲ ಮುಗಿಸ್ಕೊಂಡು ಶಾಪಿಗೆ ಹೋಗಿ ಶಾಪಲ್ಲೂ ಎಲ್ಲ ಪೂಜೆನೆಲ್ಲ ಮುಗಿಸಿದ್ದಾದಮೇಲೆ ಒಂದು ಬ್ಯಾಗಿಂದು ನಾನು ಪ್ರಮೋಷನ್ ಮಾಡೋದಿತ್ತು ಇವತ್ತು. ಇದು ವೆನಿಟಿ ಬ್ಯಾಗ್, ಇದು ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ವೆನಿಟಿ ಬ್ಯಾಗು ಇದ್ರ ಪ್ರೈಸ್ ಓನ್ಲಿ ನಿಮಗೆ 499 ರುಪೀಸ್ ಆಗುತ್ತೆ. 499 ರೂಪಾಯಿ ಆಗುತ್ತೆ. ಎಕ್ಸ್ಟ್ರಾ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ಒಂದು ಬ್ಯಾಗಿಗೆ ನಿಮಗೆ ಓನ್ಲಿ 50 ರೂಪಾಯಿ ಶಿಪ್ಪಿಂಗ್ ಚಾರ್ಜ್ ಇರುತ್ತೆ. ನೋಡ್ತಾ ಇರ್ಬೋದು ನಿಮಗೆ ಆ ಕಡೆ ಒಂದು ಜಿಪ್ ಇದೆ, ಈ ಕಡೆ ಒಂದು ಜಿಪ್ ಇದೆ, ಮತ್ತು ಸೆಂಟ್ರಲ್ಲಿ ನಿಮಗೆ 2 ಕಂಪಾರ್ಟ್ ಇದೆ. ತುಂಬಾ ಚೆನ್ನಾಗಿದೆ. 4 ಜಿಪ್ಸ್ ಇದೆ ಇದಕ್ಕೆ. ತುಂಬಾ ಚೆನ್ನಾಗಿದೆ ಅಂತಲೇ ಹೇಳಬಹುದು. ಕ್ವಾಲಿಟಿನೂ ಅಷ್ಟೇ ಪ್ರೀಮಿಯಂ ಕ್ವಾಲಿಟಿ ಆಗಿರುತ್ತೆ. ಇದರಲ್ಲಿ ಕಲರ್ಸ್ ಅವೈಲೇಬಲ್ ಇದೆ. ಒಂದೊಂದೇ ನೋಡಿರಿ. ನೀವೇ ಸ್ಕ್ರೀನ್ಶಾಟ್ ತೊಗೊಂಡು ಬೇಕಾದ್ರೆ ಬುಕ್ಕಿಂಗ್ ನಂಬರ್ ಹಾಕಿರ್ತೀನಿ ನಾನು, ಬುಕ್ ಮಾಡ್ಕೋಬೋದು ನಮ್ಮ ಶಾಪಲ್ಲಿ. ಆಲ್ರೆಡಿ ಇನ್ನೊಂದು 3-4 ಕಲರ್ಸ್ ಇರ್ಬೋದು ಅಷ್ಟೇನೆ. ಯಾಕಂದರೆ ವಿಡಿಯೋ ಲೇಟಾಗಿ ಅಪ್ಲೋಡ್ ಮಾಡೋದ್ರಿಂದ ಕಲರ್ಸ್ ಖಾಲಿಯಾಗಿರುತ್ತೆ. ಹಾಗಾಗಿ ಬ್ಲ್ಯಾಕ್ ಕಲರು ನೋಡಿ ಎಷ್ಟು ಚೆನ್ನಾಗಿದೆ. ಗ್ರೇ ಕಲರ್ ಆಗಿರ್ಬೋದು, ಮೆರೂನ್ ಕಲರ್ ಆಗಿರ್ಬೋದು, ಅದು ಒಂಥರ ಗ್ರೇ, ಲೈಟು, ಡಾರ್ಕ್ ಗ್ರೇ, ಎಲ್ಲ ಸ್ಟ್ಯಾಂಡರ್ಡ್ ಕಲರ್ಸೇ ಇರುತ್ತೆ ಬ್ಯಾಗ್ಸ್ ಅಂತಲೇ ಹೇಳ್ಬೋದು. ನೋಡಿ ಅದಂತೂ ಟ್ರೆಡಿಷ್ನಲ್ ಕಲರು. ತುಂಬಾ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಬ್ಯಾಗ್ಸ್ ಎಲ್ಲನೂ. ನಾನು ಬುಧವಾರದ ದಿನ ಬೆಂಗಳೂರಿಗೆ ಹೋಗಿ ನಾನು ಶಾಪಿಂಗ್ ಮಾಡಿಕೊಂಡು ಬಂದಿರೋದಿದು. ಅದನ್ನು ನಾನು ವಿಡಿಯೋ ಮಾಡ್ತಿರುವಂಥದ್ದು. ಇದು ಅಷ್ಟೇ ಸಖತ್ತಾಗಿದೆ ಕಲರ್ ಅಂತಲೇ ಹೇಳ್ಬೋದು. ಪಿಂಕ್ ಕಲರು. ಇಷ್ಟು ಕಲರ್ಸ್ ಆಗುತ್ತೆ. 499 ರುಪೀಸ್. ಶಿಪ್ಪಿಂಗ್ ಎಕ್ಸ್ಟ್ರಾ ಇರುತ್ತೆ. ನಮ್ಮ ಶಾಪ್ ಇರೋದು ತುಮಕೂರೆಲ್ಲ ಪ್ರಭಾ ಸ್ಟ್ಯಾಂಡಲ್ಲೇ. ನೀವು ವಿಸಿಟ್ ಮಾಡಿ ಆರಾಮಾಗಿ ಪರ್ಚೇಸ್ ಮಾಡಬಹುದು. ನೋಡಿ ಈಗ ನಾನು ತೋರಿಸ್ತಿರುವಂಥದ್ದು ಬಂದುಬಿಟ್ಟು ಇದು 2ನೇ ಪ್ರಮೋಷನ್ ಅಂತಲೇ ಹೇಳ್ಬೋದು. ಇನ್ಸ್ಟಾಗ್ರಾಮಲ್ಲಿ ಹಾಕಿದ್ನಿ, ಒಂದ್ಸರಿ ಟೈಮ್ ಇದ್ದರೆ ಚೆಕ್ ಮಾಡಿ ನೋಡಿ. ಇದು ಬಂದುಬಿಟ್ಟು ಟ್ರೆಡಿಷ್ನಲಾಗೆ 2 ಆಪ್ಷನ್ಸಲ್ಲಿದೆ. ಒಂದು ಲೆಂತಿನೂ ಹಾಕ್ಕೋಬೋದು, ಒಂದು ಈ ಥರ ಕೈಯಲ್ಲೂ ಹಿಡ್ಕೋಬಹುದು. ಇದಕ್ಕೆ 2 ಕಂಪಾರ್ಟ್ಮೆಂಟ್ ಇದೆ. ನೋಡ್ತಾ ಇರ್ಬೋದು ನೀವೇ. 2 ಕಂಪಾರ್ಟ್ಮೆಂಟ್ ಇದೆ. ಮತ್ತು ಆ ಕಡೆ ಒಂದು ಸೈಡ್ ಜಿಪ್ ಇದೆ, ಈ ಕಡೆ ಒಂದು ಸೈಡ್ ಜಿಪ್ ಇದೆ. ಮತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಈ ಕಡೆನೂ ಓಪನ್ ಮಾಡಿದ್ರೆ ಅಲ್ಲೂ ಕೂಡ ಏನಾದರೂ ನಾವು ಹಾಕೋಬೋದು. ಅಷ್ಟು ಸ್ಟ್ಯಾಂಡರ್ಡಾಗಿದೆ ಅಂತಲೇ ಹೇಳ್ಬೋದು ಬ್ಯಾಗು. ಇಷ್ಟು ಚೆನ್ನಾಗಿರೋದು. ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೀವೇನು ಪ್ರೈಸ್ ಕೊಟ್ಟು ತೊಗೊಂಡಿದ್ದೀರಾ ಬೇರೆ ಕಡೆ ಅಂತ. ನಾನು ಓನ್ಲಿ ಇದನ್ನು ಪ್ರೈಸ್ ಹೇಳ್ಬಿಟ್ರೆ ನೀವು ಶಾಕ್ ಆಗ್ತೀರಾ. ಓನ್ಲಿ 250 ರುಪೀಸ್ ಅಷ್ಟೇನೆ. 250ಗೆ ವರ್ತ್ ಪ್ರೈಸ್ ಅಂತಲೇ ಹೇಳ್ಬೋದು. ಒಂದು ಬ್ಯಾಗಿಗೆ ನಿಮಗೆ 30 ರುಪೀಸ್ ಶಿಪ್ಪಿಂಗ್ ಆಗುತ್ತೆ ಅಷ್ಟೇನೆ. ಆರಾಮಾಗಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇದರಲ್ಲೂ ಕಲರ್ಸು ಒಂದು 6-7 ಕಲರ್ ಏನೋ ಇದೆ. ಅದನ್ನು ಕೂಡ ನಿಮ್ಮ ಕಲರ್ನ ತೋರಿಸ್ತಾ ಇದ್ದೀನಿ. ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ಇದು ಕೂಡ ಇದು 2ನೇ ಪ್ರಮೋಷನ್ನು ಮಾಡಿದ್ದಾಯಿತು. ಇನ್ನೇನು ಇನ್ಸ್ಟಾಗ್ರಾಮ್ಗೆಲ್ಲ ಅದನ್ನು ಎಡಿಟ್ ಮಾಡಿ ನಾವು ಹಾಕಬೇಕಲ್ವ. ತುಂಬ ಲೇಟ್ ಆಗುತ್ತೆ, ತುಂಬ ಕಷ್ಟನೇ ಇದೆ ಆ್ಯಕ್ಚುಲಿ. ನಾವೇನು ಸುಮ್ಮನೆ ಶಾಪಲ್ಲಿ ಕೂತ್ಕೊಂಡು ವಿಡಿಯೋ ಮಾಡೋದ್ರಿಂದ ಏನು ಬರೀ ವಿಡಿಯೋ ಮಾಡ್ಕೊಂಡು ಅದೇ ಬರೋದೇ ಅಂತಲ್ಲ, ಎಷ್ಟೊಂದು ಕೆಲಸಗಳಿರ್ತವೆ. ಈ ಸೀರೆ ಬಗ್ಗೆನೂ ನಾನು ಮಾಹಿತಿ ಕೊಟ್ಟಿದ್ದೀನಿ. ನಾನು ವೇರ್ ಮಾಡಿರೋ ಸ್ಯಾರಿ ಬಂದ್ಬಿಟ್ಟು
ಪಾರ್ಟಿವೇರ್ ಸ್ಯಾರಿ ಅಂತಲೇ ಹೇಳ್ಬೋದು. ನೀವೇ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಲುಕ್ ಬರುತ್ತೆ, ಸೂಪರಾಗಿದೆ ಅಂತಲೇ ಹೇಳ್ಬೋದು. ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ನೆಟೆಡ್ ಬ್ಲೌಸ್ ಬರುತ್ತೆ. ಇದನ್ನು ಕೂಡ ನಾನು ಪ್ರಮೋಷನ್ ಮಾಡಿದ್ದೀನಿ. ಇದ್ರ ಪ್ರೈಸು ನಿಮಗೆ ಓನ್ಲಿ 600 ರುಪೀಸ್ ಆಗುತ್ತೆ. ಶಿಪ್ಪಿಂಗು 50 ರುಪೀಸ್ ಆಗುತ್ತೆ ಅಂತಲೇ ಹೇಳ್ಬೋದು. ನೀವು ಶಾಪಿಗೆ ತುಮಕೂರಲ್ಲಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದರೆ ಶಾಪಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ. ನಮ್ಮ ಶಾಪ್ ಇರೋದು ಹೇಳಿದ್ನಲ್ಲ, ತುಮಕೂರು ಯಲ್ಲಾಪುರದಲ್ಲೇ. ನೋಡಿ, ಅದು ಬ್ಲೌಸು ನಾನು ನೆಟೆಡಲ್ಲಿ ತೋರಿಸಿದ್ನಲ್ಲ, ಅದು ಬ್ಲೌಸು. ಸ್ಯಾರಿ ನೋಡಿ ಏನು ಚೆನ್ನಾಗಿದೆ, ಪರ್ಪಲ್ ಕಲರು. ಈ ರೀತಿ ನೀವು ಸ್ಕ್ರೀನ್ಶಾಟ್ ತೊಗೊಂಡು ಬುಕ್ಕಿಂಗ್ ನಂಬರ್ ಮೇಲೆ ಬುಕ್ಕಿಂಗ್ ಮಾಡ್ಕೋಬೋದು. ಎಲ್ಲ ಕಲರ್ಸು ಸಕ್ಕತ್ತಾಗಿದೆ ಅಂತಲೇ ಹೇಳ್ಬೋದು. ನೋಡಿ, ಆಕಾಶ್ ಬ್ಲೂ ಕಲರ್, ಅದು ನಾನು ವೇರ್ ಮಾಡಿರೋ ಥರನೇ ಒಂಚೂರು ಲೈಟ್ ಇದೆ ಈ ಕಲರ್ ಅಷ್ಟೇನೆ. ಇದು ಒಂಥರ ಬ್ಲೂ ಕಲರೇನೆ. ಕಲರ್ಸ್ ಎಲ್ಲ ಸ್ವಲ್ಪ ವೇರಿಯೇಷನ್ಸ್ ಇದೆ, ಎಲ್ಲ ಲೈಟ್ ಕಲರ್ಸೇ ಅನಿಸುತ್ತೆ. ನೋಡಿ, ಇದೆರಡು ಬಂದುಬಿಟ್ಟು ಲೈಟ್ ಪಿಸ್ತಾ ಕಲರು. ಯಾರಾದರೂ ಫ್ರೆಂಡ್ಸಿಗೆ ಬೇಕಂದರೆ ನಿಮ್ಗೆ ಎರಡು ಒಂದೇ ಥರ ನಮ್ಮ ಶಾಪಲ್ಲಿ ಸಿಗುತ್ತೆ. ಅದೊಂದೇ ಅಲ್ಲ, ಇದು ಇನ್ನೂ ಮುಂದೆ ವಿಡಿಯೋ ಇದೆ, ನೋಡ್ತಾ ಇರ್ಬೋದು ನೀವು. ನಮ್ಮ ಶಾಪಲ್ಲಿ ಸುಮಾರು ಜನ ಬಂದುಬಿಟ್ಟು, ಎಷ್ಟೊಂದು ಜನ ಎಲ್ಲ ಒಂದೇ ಥರ ಆರ್ಡರ್ ಕೊಟ್ಬಿಟ್ಟು ಶಾಪಲ್ಲಿ ಪರ್ಚೇಸ್ ಮಾಡ್ಕೊಳ್ತಾರೆ. ಫ್ರೆಂಡ್ಸ್ ಎಲ್ಲ 10, 20 ಪೀಸ್ 30 ಪೀಸ್ ಬೇಕಾದ್ರೂ ಸಿಗುತ್ತೆ ನಿಮಗೆ. ಎಷ್ಟು 50, 100 ಒಂದೇ ಥರ ಬೇಕಂದ್ರೂ ನಾನು ತರಿಸ್ಕೊಡ್ತೀನಿ. ಮತ್ತು ಇನ್ನೇನೆಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಸಂಜೆ 8 ಗಂಟೆಗೆ ಮನೆಗೆ ಬಂದಿದ್ದಾದಮೇಲೆ ನಾನು ಫ್ರೆಶ್ ಅಪ್ ಆಗಿ ಸ್ವಲ್ಪ ಹೊತ್ತು 1 ಗಂಟೆ ರೆಸ್ಟ್ ಮಾಡಿ ಮತ್ತೆ ನಾನು ಅಡುಗೆ ಮನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತು ನನಗೆ ನಿಜವಾಗೂ ಸಿಕ್ಕಾಪಟ್ಟೆ ಸುಸ್ತಾಯಿತು ಅಂತಲೇ ಹೇಳ್ಬೋದು. ಕಣ್ಣೆಲ್ಲ ತುಂಬಾ ಬಾತ್ಕೊಂಡಿತ್ತು ನನಗೆ. ಎಲ್ಲ ಟೈಮಲ್ಲೂ ನನಗೆ ತಲೆನೋವು. ಇದಕ್ಕೆ ಏನಾದರೂ ಸಜೆಷನ್ ಇದ್ದರೆ ನನಗೆ ಹೇಳಿ. ಸಿಕ್ಕಾಪಟ್ಟೆ ಸ್ಪೆಕ್ಸು ಹಾಕ್ಸ್ಕೊಂಡಿದ್ದೀನಿ, ಮಾತ್ರೆಗಳು ತೊಗೊಂಡಿದ್ದೀನಿ. ಸಿಕ್ಕಾಪಟ್ಟೆ ತಲೆನೋವು ಬರುತ್ತೆ ನನಗೆ. ಇನ್ನೇನು ನಮ್ಮ ಮನೆಯವ್ರನ್ನ ಕೇಳಿದೆ, ನನ್ನ ಕೈಯಲ್ಲಿ ಅಡುಗೆ ಮಾಡೋಕ್ಕಾಗಲ್ಲ ಇವತ್ತು ಅಂತ. ನಾನು ಹೊರಗಡೆನೇ ತಿನ್ಕೊಬರ್ತೀನಿ, ನಿನಗೂ ತರ್ತೀನಿ ಅಂತಂದರು. ನನಗೇನು ಬೇಡ, ನಾನು ರಾಗಿ ಗಂಜಿನ ಮಾಡ್ಕೊಳ್ತೀನಿ ಅಂತ ಹೇಳಿದೆ. ಈ ರಾಗಿ ಗಂಜಿ ಬಂದುಬಿಟ್ಟು ಬರೀ ರಾಗಿ ಹಿಟ್ಟಲ್ಲ ಇದು. ಇದಕ್ಕೆ ನಾನು 16 ಐಟಮ್ಸ್ ಅಂದರೆ ಇಂಗ್ರೀಡಿಯೆಂಟ್ಸ್ ಹಾಕಿಬಿಟ್ಟು ನಾನು ರೆಡಿ ಮಾಡ್ಕೊಂಡಿರುವಂತಹ ಒಂದು ಪುಡಿ ಇದು. ಇದು ರಾಗಿಯಿಂದ ಹಿಡಿದು ಪ್ರತಿಯೊಂದು ಎಷ್ಟು ಚೆನ್ನಾಗಿರುತ್ತೆ ಅಂದರೆ ರುಚಿ. ರಾಗಿ, ಅಕ್ಕಿ ಮತ್ತು ಹುಳ್ಳಿಕಾಳು, ಇನ್ನೂ ಏನೇನೋ ನನಗೆ ನೆನಪಿಲ್ಲ, ಕಡಲೆಬೀಜ, ಇದು ಬಾದಾಮಿ, ಗೋಡಂಬಿ, ಅಕ್ಕಿ ಮತ್ತು ಹುಳ್ಳಿಕಾಳು, ಅಲಸಂದಿ ಕಾಳು, ಹೆಸ್ರು ಕಾಳು, ಹೆಸ್ರು ಬೇಳೆ, ನವಣೆ, ಸಜ್ಜೆ, ಪ್ರತಿಯೊಂದು 16 ಇಂಗ್ರೀಡಿಯೆಂಟ್ಸನ್ನು ಹಾಕಿ ಇದನ್ನು ನೀಟಾಗಿ ಹುರ್ಕೊಂಡು ನಾನು ಪುಡಿ ಮಾಡಿಕೊಂಡು ಮನೇಲಿ ಇಟ್ಕೊಂಡಿದ್ದೀನಿ. ಯಾವ ಬೂಸ್ಟೂ ಬೇಡ ಇದ್ರ ಮುಂದೆ, ಅಷ್ಟು ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನು ಒಂದು ಸ್ವಲ್ಪ ನೀರಿಟ್ಟಿದ್ದೆ ಉಪ್ಪು ಹಾಕ್ಬಿಟ್ಟು ಕಾಸೋಕ್ಕೆ. ಮತ್ತು ನೀವು ಡೈರೆಕ್ಟಾಗಿ ಪುಡಿ ಹಾಕೋಕ್ಕೆ ಹೋದರೆ ಗಡ್ಡೆಗಟ್ಟುತ್ತೆ. ನೀಟಾಗಿ ಒಂದು ಬಟ್ಲಿಗೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಪುಡಿನ. ನೀಟಾಗಿ ಕಲಿಸ್ಕೊಂಡಿದ್ದಾದಮೇಲೆ ಅದನ್ನು ನೀವು ನೀರೊಳಗೆ, ಕುದಿಯೋ ನೀರೊಳಗೆ ಹಾಕಿದರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಸೂಪರಾಗಿತ್ತು, ಕುಡಿಯೋಕ್ಕಂತೂ ಸಿಕ್ಕಾಬಟ್ಟೆ ಟೇಸ್ಟಿಯಾಗಿತ್ತು ಅಂತಲೇ ಹೇಳ್ಬೋದು. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಸಖತ್ತಾಗಿರುತ್ತೆ. ನೀವು ಸಕ್ಕರೆನ ಯೂಸ್ ಮಾಡೋದಾದರೆ ಯೂಸ್ ಮಾಡ್ಕೊಳ್ಳಿ, ಬಟ್ ನನಗೆ ಉಪ್ಪೇ ಇಷ್ಟ. ಆ ಹುಳ್ಳಿಕಾಳು ಫ್ಲವರ್ ಆಗಿರ್ಬೋದು, ನವಣೆ ಫ್ಲವರ್ ಆಗಿರ್ಬೋದು, ಸಜ್ಜೆ ಜೋಳದ ಫ್ಲವರ್ ಆಗಿರ್ಬೋದು, ಕಡಲೆಬೀಜದ ಫ್ಲವರ್ ಆಗಿರ್ಬೋದು, ಎಲ್ಲ ಬಾಯಿ ಸಿಗ್ತಾಯಿದ್ರೆ ಇದೊಂದು ಒಳ್ಳೆ ಪ್ರೋಟೀನ್ ಫುಡಿ ಅಂತಲೇ ಹೇಳ್ಬೋದು. ನಮ್ಗೆ ಎಲ್ಲಿ ಎಷ್ಟೇ ದುಡ್ಡು ಕೊಟ್ಟರು ಕೂಡ ಈ ಥರ ಪುಡಿ ನಿಜವಾಗೂ ಸಿಗಲ್ಲ. ಇದು ಡಯಟ್ಗೆ ತುಂಬ ಒಳ್ಳೆಯದು. ನಾನಂತೂ ವಾರದಾಗೆ 3 ರಿಂದ 4 ಸರಿ ಸೇವನೆ ಮಾಡ್ತೀನಿ. ಬೆಳಗ್ಗೆ ಆಗಿರ್ಬೋದು, ಸಂಜೆ ಆಗಿರ್ಬೋದು, ನಾನು 4 ಸರಿ ಇದನ್ನ ಸೇವನೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಒಂದೊಂದು 2 ಗ್ಲಾಸ್ ಕುಡಿದ್ಬಿಟ್ಟಿದ್ದೀನಿ ಅಂದರೆ ನಿಜವಾಗೂ ಯಾವ ಊಟನೂ ಬೇಡ ಇದ್ರ ಮುಂದೆ, ಯಾವುದಿದು ಬೇಡ. ಹಿಂದಿನ ಕಾಲದಲ್ಲೆಲ್ಲ ಈ ರೀತಿಯೇ ಗಂಜಿ ಮಾಡ್ಕೊಂಡು ಕುಡಿತಿದ್ರಂತೆ ದೊಡ್ಡವರು. ಅವರೆಲ್ಲ ಎಷ್ಟು ಚೆನ್ನಾಗಿ ಒಂದು ಕಾಯಿಲೆ ಇಲ್ದಿರ, ಏನು ಸಕ್ಕರೆ ಕಾಯಿಲೆ ಅನ್ನೋದೇ ಗೊತ್ತಿಲ್ಲ, ಶುಗರ್ ಅನ್ನೋದೇ ಗೊತ್ತಿಲ್ಲ, ಅವಾಗೆಲ್ಲ ಎಷ್ಟು ಚೆನ್ನಾಗಿ ಆರೋಗ್ಯವಾಗಿದ್ರು ಅಂತಲೇ ಹೇಳ್ಬೋದು. ನಾನು ಕೂಡ ನಿಜವಾಗೂ ಅದೇ ಥರನೇ ಡಯಟ್ ಮಾಡ್ತಾಯಿರ್ತೀನಿ ಯಾವಾಗ್ಲೂ. ನಾನು ಕೂಡ ಸೇವನೆ ಮಾಡಿದೆ. ನೋಡಿ, ಅಷ್ಟು ಗಟ್ಟಿಯಾಗಿತ್ತು. ಸ್ವಲ್ಪ ಆರಿದ ಮೇಲೆ ನಾನು ತಟ್ಟೆಗೊಳಕ್ಕೆ ಹಾಕ್ಕೊಂಡೆ, ಯಾಕೆಂದರೆ ಬಿಸಿದು ಕುಡಿಯೋಕ್ಕಾಗಲ್ಲ. ಸ್ವಲ್ಪ ಉಗುರು ಬೆಚ್ಚಗಿರ್ಬೇಕು, ಸ್ವಲ್ಪ ಹಂಗಿದ್ರೆ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸ್ಪೂನಲ್ಲಾದರೂ ನಾವು ತೊಗೋಬೋದು, ಅದನ್ನ ಹಂಗೇನಾದರೂ ಕುಡಿಬೋದು ಅಷ್ಟೇ. ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಈ ವಿಡಿಯೋ ಹೇಗೆ ಅನ್ನಿಸ್ತು, ಯಾವ ಥರ ಅನ್ನಿಸ್ತು, ಎಲ್ಲಿ ಏನಾಯಿತು ಅಂತೇಳ್ಬಿಟ್ಟು ಒಂದು ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಮತ್ತು ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೇನು ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ನಾನು ಕೂಡ ಸೇವನೆ ಮಾಡಿದೆ. ಎಲ್ರಿಗೂ ಗುಡ್ ನೈಟ್. ಇದು ನೈಟ್ ಆಗಿರೋದ್ರಿಂದ ಗುಡ್ ನೈಟ್ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಆಲ್.